ಚಿತ್ರದುರ್ಗ ಹಿಂದೂ ಮಹಾಗಣಪತಿಯ ಡಿಜೆ ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗದ ಮಹಾಗಣಪತಿ ಶೋಭಾಯಾತ್ರೆ ನಡೀತಾ ಇರುತ್ತೆ. ಗಣೇಶ ವಿಸರ್ಜನೆಗೆ ಮೆರಗು ನೀಡುವ ಡಿಜೆಯನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಸ್ಪೀಕರ್ ಕಡಿತ ಮಾಡಲು ಪೊಲೀಸರು ಸೂಚನೆಯನ್ನ ನೀಡಿದ್ರು. ಈ ವೇಳೆ ವಾಗ್ವಾದ ಕೂಡ ನಡೆದಿದೆ. ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಡಿಜೆ ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗದ ಮಹಾಗಣಪತಿ ಶೋಭಾಯಾತ್ರೆ ನಡೆಯುವಂತಹ ವೇಳೆ ಈ ಒಂದು ಘಟನೆ ನಡೆದಿರುವಂಥದ್ದು. ಗಣೇಶ ವಿಸರ್ಜನೆಗೆ ಮೆರಗನ್ನ ನೀಡುವಂತಹ ಡಿಜೆ ಜಪ್ತಿ ಮಾಡಲಾಗಿದೆ. ಸ್ಪೀಕರ್ ಕಡಿತ ಮಾಡೋದಕ್ಕೆ ಪೊಲೀಸರು ಸೂಚನೆಯನ್ನ ಕೂಡ ಮಾಡಿದ್ರು. ಬೀದಿಯಲ್ಲಿ ದೀಪಾಲಂಕಾರ ಕಂಗೊಳಿಸ್ತಾ ಇತ್ತು. ನಗರದ ಪಂಚಾಚಾರ್ಯ ಮಂದಿರದ ಬಳಿ 2 ವಾಹನಗಳನ್ನು ಸೀಸ್ ಮಾಡಲಾಯಿತು. ಸ್ಪೀಕರ್ ಕಡಿತ ಮಾಡಲು ಸೂಚನೆಯನ್ನ ಕೂಡ ನೀಡಲಾಯಿತು. ನಿನ್ನೆ ಸಂಜೆ ಮತ್ತು ರಾತ್ರಿ ಪೊಲೀಸರೊಂದಿಗೆ ಈ ಕುರಿತಾಗಿ ತೀವ್ರವಾದಂತಹ ವಾಗ್ವಾದವೇ ನಡೆದಿದೆ. ಕೇಸರಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದಿತ್ತು. ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿಯ ಡಿಜೆ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಈ ಕೋಟೆಗಳ ನಾಡು ಚಿತ್ರದುರ್ಗ ನಗರದಲ್ಲಿ ಸ್ಥಾಪನೆ ಮಾಡಿರುವಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಸ್ಥಾಪನೆ ಮಾಡಿರುವಂಥ ಹಿಂದೂ ಮಹಾಗಣಪತಿ ಬಿಜೆಪಿ ಮತ್ತು ಬಜರಂಗ ದಳ, RSS ಮತ್ತು ಎಲ್ಲ ಸಂಘ ಪರಿವಾರದ ಗಣಪತಿ ಅಂತ ಸ್ಪಷ್ಟವಾಗಿ ವಿರೋಧ ಪಕ್ಷದ ಕಾಂಗ್ರೆಸ್ ಹೇಳ್ತಾ ಬಂದಿದೆ. ಆದರೆ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ಸಂಪೂರ್ಣವಾದಂಥ ಸೆಕ್ಯೂರಿಟಿ ಕೊಡ್ತಿದೆ. ಯಾಕೆ ಸೆಕ್ಯೂರಿಟಿ ಕೊಡ್ತಿದೆ ಅಂತಂದರೆ, ಸಹಜವಾಗಿಯೇ ನಾಗರಿಕರ ಮೇಲೆ ಯಾವುದೇ ರೀತಿ ಅಪಘಾತಗಳು ಅನಾಹುತಗಳು ಆಗಬಾರ್ದು ದಿಸೆಯಲ್ಲಿ. ವೆರಿ ಗುಡ್, ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ. ಆದರೆ ಅಧಿಕಾರಿಗಳು ಮಾಡುವಂಥ ವ್ಯವಸ್ಥೆ ಏನಿದೆ ಸ್ವಾಮಿ ನಿಮ್ಮದು? ಒಂದು, ನೀವು ಎಲ್ಲರೂ ಸೆಕ್ಯೂರಿಟಿ ಕೊಡ್ತಾ ಇದ್ದೀರಿ, ಆದರೆ ಅಧಿಕಾರಿಗಳು ಯಾವ ಯೋಚನೆ ಮಾಡ್ತಿದ್ದೀರಿ ನೀವು ಅನ್ನೋದು ತುಂಬ ನಮಗೆ ಗಮನಕ್ಕೆ ಬರ್ತಿರೋಂಥದ್ದು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಮಾತ್ರಕ್ಕೆ ಹಿಂದೂ ಗಣಪತಿಗೆ ಕ್ರಿಶ್ಚಿಯನ್ಸ್ ಸಮಾಧಿಗಳಿಗೆ ಸೆಕ್ಯೂರಿಟಿ ಕೊಡ್ತಾವೆ. ಈ ಪಕ್ಕ ನೋಡ್ಬೋದು, ಎಲ್ಲರೂ ಕೂಡ ಕ್ರಿಶ್ಚಿಯನ್ಸ್ನ ಸಮಾಧಿಗಳು. ಈ ಕ್ರಿಶ್ಚಿಯನ್ ಸಮಾಧಿಗಳಿಗೆ ಯಾವುದೇ ರೀತಿ ಅನಾಹುತಗಳಾಗಬಾರ್ದು, ಧಕ್ಕೆ ಆಗಬಾರ್ದು ಅಂತ ವಿಶೇಷವಾದಂಥ ಬ್ಯಾರಿಕೇಡನ್ನು ಅಂದರೆ ಉದ್ದಕ್ಕೆ ಹಾಕಿದರೆ ತಾವು ಅದ್ಭುತವಾಗಿ. ಹೆಂಗೆ ಅಂದರೆ, ಹಿಂದೂಗಳ ಅದ್ಭುತವಾದ ಮೆರವಣಿಗೆ ಕ್ರಿಶ್ಚಿಯನ್ಸ್ ಮೇಲೆ ದಾಳಿ ಹಾಕ್ಬೋದಾ ಅಂತ ಕಟ್ಟೆಚ್ಚರ ವಹಿಸಿರ್ತಾವೆ. ಎಷ್ಟು ಅದ್ಭುತ ಕಟ್ಟೆಚ್ಚರ ಅಂತಂದರೆ, ಸತ್ತಿರುವಂಥ ಸಮಾಧಿಗಳಿಗೆ ಅದ್ಭುತವಾದಂಥ ರಕ್ಷಣೆ ಮಾಡಿರುವ ನೀವು ವಿಶೇಷವಾಗಿ ಬದುಕಿರುವಂಥ ಗಿಡಗಳು ಯಾಕೆ ಮಾಡಲ್ತಾವು? ಇವಾಗ ನೋಡಿ, ಪ್ರತಿ ಬಾರಿ ಹಿಂದೂ ಮಹಾಗಣಪತಿ ಆಗುವಂಥ ಸಂದರ್ಭಗಳಲ್ಲಿ ಇವೆಲ್ಲ ಸಾಲು ಗಿಡಗಳು ಹತ್ಯೆ ಆಗ್ತವೆ. ಸರ್ಕಾರಕ್ಕೆ ನರಹತ್ಯೆ ಮಾತ್ರ ಅದ್ಭುತವಾಗಿ ಗೊತ್ತಾಗುತ್ತೆ. ಸಸ್ಯಗಳ ಇಲ್ಲಿರುವಂಥ ಬ್ಯಾರಿಕೇಡ್ಗಳಲ್ಲಿ ಸಂಪೂರ್ಣ ಇರುವಂಥ ಗಿಡಗಳನ್ನು ಸರ್ವನಾಶ ಮಾಡ್ತಾರೆ. ಯಾರು? ನಿಮ್ಮದೇ ಭಕ್ತರು, ಕುಣಿದು ಕುಪ್ಪಳಿಸುವಂಥ ಯುವ ಸಮೂಹದವರು. ಪೊಲೀಸ್ ಇಲಾಖೆ ಕೋಟ್ಯಾಂಗಟ್ಟಲೆ ಖರ್ಚು ಮಾಡ್ತಿರ್ತಾವು. ತಮಗೆ ಸ್ವಲ್ಪ ಜವಾಬ್ದಾರಿ ಬೇಕಲ್ವಾ? ಕ್ರಿಶ್ಚಿಯನ್ ಸಮಾಧಿಗೆ ಕೊಡುವಂಥ ಸಪೋರ್ಟನ್ನು, ಅವ್ರಿಗೆ ಕೊಡುವಂಥ ರಕ್ಷಣೆಯನ್ನು ಈ ಗಿಡಗಳಿಗೆ ಯಾಕೆ ಕೊಡ್ತಾ ಇಲ್ಲ? ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ. ಇದು ಕ್ರಿಶ್ಚಿಯನ್ ಸಮಾಧಿ. ಮುಂದೆ ಬನ್ನಿ. ರಾಜವೀರ ಮದಕರಿ ನಾಯಕನ ಅಲ್ಲಿ ಸ್ಮಾರಕ ಇದೆ, ನಮ್ಮ ಪ್ರತಿಮೆ. ಆ ಪ್ರತಿಮೆಯ ಪಕ್ಕದಲ್ಲಿರುವಂಥ ಮುಸ್ಲಿಂ ಸಮುದಾಯದ ಮಸೀದಿ ಕೂಡ ಅದ್ಭುತವಾದಂಥ ತಾವು ರಕ್ಷಣೆ ಕೊಟ್ಟಿದ್ದೀರಿ. ಬನ್ನಿ ನೋಡೋಣ. ಅಂದರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೋಡಿರಿ, ಇದು ರಾಜವೀರ ಮದಕರಿ ನಾಯಕನ ಪ್ರತಿಮೆ. ಅತ್ಯಂತ ಸುಂದರವಾಗಿ ಇದನ್ನು ಸಂರಕ್ಷಣೆ ಮಾಡಲಾಗಿದೆ. ಅತ್ಯಂತ ವಿಶೇಷವಾಗಿ ಇದನ್ನು ಅಲಂಕೃತ ಮಾಡಲಾಗಿದೆ. ಇಲ್ಲಿರುವಂಥ ಆಗಿರುವಂಥ ಬ್ಯಾರಿಕೇಡ್ ಇದೆಯಲ್ಲ, ಸಂಪೂರ್ಣ ಮಹರ್ಷಿ ವಾಲ್ಮೀಕಿ ಭವನದಿಂದ ಸುತ್ತ ನೀವು ನೋಡಿದರೆ ಇಲ್ಲಿ ಮುಸ್ಲಿಂ ಸಮುದಾಯದ ಸಹೋದರರ ಮಸೀದಿ ಕಾಣುತ್ತೆ. ನಮಗೆ ಅವ್ರ ಬಗ್ಗೆ ಆತ್ಮೀಯವಾದಂಥ ಗೌರವ ಇದೆ, ಪ್ರೀತಿ ಇದೆ. ಆದರೆ ನೀವು ಸರ್ಕಾರದವರು ಅಂದರೆ ಅಧಿಕಾರಿಗಳು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯ ಕೊಡುವಂಥ ಅವಕಾಶವನ್ನು, ರಕ್ಷಣೆಯನ್ನು ಯಾಕೆ ನೀವು ಗಿಡಗಳಿಗೆ ಕೊಡ್ತಾ ಇಲ್ಲ? ಆ ಗಿಡಗಳಿಗೆ ಕೊಡಬೇಕಾದಂಥ ವ್ಯವಸ್ಥೆಗಳನ್ನು ತಾವು ದಯಮಾಡಿ ಕಲ್ಪಿಸಬೇಕು. ಅದೇ ರೀತಿ ಹಿಂದೂ ಮಹಾಗಣಪತಿಯಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿರೋಂಥದ್ದು. ಒಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಮಸೀದಿಗೆ ಸೇಫ್ಟಿ ಕೊಟ್ಟಿದ್ದೀರಿ, ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸಮಾಧಿ ತಾವು ಅದ್ಭುತವಾದ ರಕ್ಷಣೆ ಕೊಟ್ಟಿದ್ದೀರಿ, ಜನಗಳ ರಕ್ಷಣೆ ಕೊಡ್ತೀರಿ. ದಯಮಾಡಿ ಇಲ್ಲಿರುವಂಥ ಗಿಡಗಳಿಗೆ ಅದೇ ರೀತಿಯ ವ್ಯವಸ್ಥೆಯನ್ನು, ರಕ್ಷಣೆಯನ್ನು ಕೊಡಬೇಕು ಅನ್ನೋದು ಪರಿಸರ ಪ್ರೇಮಿಗಳ ಆಗ್ರಹವಾಗಿದೆ. ಮಾದೇಶ್ವರ ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ.